ಮಂಡಿ ನೋವು ಅನ್ನೋದು ಇದುವರೆಗೂ ಏಜ್ಡ್ ಪೀಪಲ್ಸ್ಗೆ ಜಾಸ್ತಿ ಬರ್ತಿತ್ತು. ಹೌದು ಸರ್. ಆದ್ರೆ ಈಗ ಮಂಡಿ ನೋವು ಅನ್ನೋದು ಕಾಮನ್ ಆಗೋಗಿದೆ. ಎಲ್ರೂ ಮಾತಾಡ್ತಿದ್ದಾರೆ, ವಯಸ್ಸಿಗೆ ಸಂಬಂಧ ಸಂಬಂಧ. ಇರ್ದಂಗೆ ಮಂಡಿ ನೋವು ಬಗ್ಗೆ ಮಾತಾಡ್ತಿದ್ದಾರೆ. ಇದಕ್ಕೆ ಕಾರಣ ಏನಂತೀರಾ? ಕಾಟ್ಲೇಜು ಸೌದ್ ಹೋಗಿದೆ. ಮ್ಯಾಕ್ಸಿಮಮ್ ಇದೆ ನಡೆಯೋದು. ಮೂಳೆ ಸೌದೋಗಿದೆ. ಸೌದಿರುತ್ತೆ. ಜೀರ್ಣಶಕ್ತಿ ಅನ್ನೋದು ಎಲ್ರಿಗೂ ಒಂದೇ ರೀತಿ ಇರಲ್ಲ. ಮನುಷ್ಯರಾಗ್ಲಿ ಪ್ರಾಣಿಗಳಾಗ್ಲಿ ಮೂಳೆ ಅಂದ್ಮೇಲೆ ಸವೆತ ಅನ್ನೋದು ಇದ್ದೇ ಇರುತ್ತೆ. ಹೌದು ಸರ್. ಆದ್ರೆ ಹಾಗಲ್ಲ, ಅವು ಹ್ಯಾಪಿಯಾಗಿದಾವೆ. ನಾವೇ ಮಂಡಿ ನೋವಿಂದ ತುಂಬಾ ನೋವು ಪಡ್ತಾ ಇದೀವಿ. ನಾವೇ ನೋವು ಪಡೋದು. ಹೌದು ಸರ್. ಈಗಿರೋ ನಮ್ಮ ಜೀವನ ಶೈಲಿಲಿ ಲಿಫ್ಟ್ ಇದ್ದಾಗ ಚೆನ್ನಾಗ್ ಅನ್ಸುತ್ತೆ, ಲಿಫ್ಟ್ ಇಲ್ದೇ ಇರೋವಾಗ ಅಮ್ಮ ಅಂತೀವಿ. ಮತ್ತೆ ಆ ನೋವು ನಮ್ ಕೈಯಲ್ಲಿ ಅದನ್ನ ವರ್ಣಿಸಕ್ಕಾಗಲ್ಲ ಬಿಡಿ. ಹೌದು. ಮತ್ತೆ ಕೆಲವ್ರಿಗಂತೂ ಸ್ವೆಲ್ಲಿಂಗ್ ಬಂದ್ಬಿಡುತ್ತೆ. ಹ್ಮ್. ಇನ್ಫಾರ್ಮೇಶನ್ ಇದಕ್ ಕಾರಣ ಏನು ಅಂದ್ರೆ ಎಸಿಡಿಕ್ ನೇಚರ್ ಫುಡ್ ಜಾಸ್ತಿ ತಗೊಳ್ಳೋದ್ರಿಂದ ಅಲ್ಲಿರೋ ಕಾರ್ಟ್ಲೆಜ್ ಡಿಹೈಡ್ರೇಟ್ ಆಗುತ್ತೆ. ಅದ್ರಲ್ಲಿರೋ ಗಮ್ಮು ಮೃದುವಾದ ಪದಾರ್ಥ ಮೂಳೆ ಮಧ್ಯದಲ್ಲಿರೋ ಜಾಯಿಂಟ್ ಮಧ್ಯದಲ್ಲಿರೋ ಗಮ್ಮು ಕಡಿಮೆ ಆದಂಗೆ ಡಿಹೈಡ್ರೇಟ್ ಆಗುತ್ತೆ. ಅಲ್ಲಿ ನೋವು ಶುರುವಾಗುತ್ತೆ. ಅಲ್ಲಿ ಏರ್ ಕ್ರ್ಯಾಕ್ ಏನಾದ್ರೂ ಆಗಿ ವ್ಯಾಕ್ಯೂಮ್ ಇದ್ರೆ ಆ ಜಾಗದಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಬಾಡಿನ ರಿಪೇರ್ ಮಾಡೋದಕ್ಕೆ ಅಲ್ಲಿ ವೆಕ್ಯೂಮ್ಲೇಟ್ ಆಗುತ್ತೆ ವಾಟರ್. ಅದು ಇನ್ಫ್ಲಮೇಷನ್ ಆಗಿ ಅದರಿಂದ ಸ್ವೆಲ್ಲಿಂಗ್ ಬರುತ್ತೆ. ಇದರಿಂದ ತೊಂದರೆ ಅನುಭವಿಸಬೇಕಾಗುತ್ತೆ. ಮತ್ತೆ ಇಂಥ ಪರಿಸ್ಥಿತಿಲಿ ನಾನು ತುಂಬಾ ರೀತಿಲಿ ಚೆಕ್ ಮಾಡ್ತಿರ್ತೀವಿ. ಹೌದು ಸರ್. ಅದರಲ್ಲಿ ಈ ಆರ್ಥೋ ಊರ್ಜಾ ಎಲ್ಲಿ ಸೆಲ್ ಡ್ಯಾಮೇಜ್ ಆಗಿದೆಯೋ ಅಲ್ಲಿ ರೀಜನರೇಟ್ ಮಾಡಬೇಕು. ಪ್ರಧಾನವಾಗಿ ತಗೊಂಡಿರೋದು ಪುನರ್ನವ Okay. ಪುನರ್ಜೀವನ ಕೊಡುತ್ತೆ. ಓಕೆ. ತೊಂದರೆಗೀಡಾದ ಜಾಗದಲ್ಲಿ ಮತ್ತೆ ಪುನರ್ವೃದ್ಧೀಕರಿಸೋದ್ರಿಂದ ನಮ್ಗೆ ಗಮ್ಮು ಸೌದು ಡಿಹೈಡ್ರೇಟ್ ಆಗಿರುತ್ತೆ. ಮತ್ತೆ ಅದನ್ನ ಹುಟ್ಸೋ ಅವಕಾಶ ಇರುತ್ತೆ. ಶರೀರಕ್ಕೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡೋದ್ರಿಂದ ಇದನ್ನ ತಗೊಂಡ್ರೆ ನಮ್ ಶರೀರದಲ್ಲಿ ಬದಲಾವಣೆ ಕಾಣುತ್ತೆ. ಈ ಆರ್ಥೋ ಊರ್ಜಾ ಉಪಯೋಗಿಸೋದ್ರಿಂದ ನಮ್ಮಲ್ಲಿ ಆ ಉತ್ಪ್ರೇಕ್ಷೆಯನ್ನ ಹುಟ್ಟಿಸಿ ಮಾನಸಿಕವಾಗಿ ಉಲ್ಲಾಸವಾಗಿರೋದಕ್ಕೆ ಇದು ನಮ್ಗೆ ಭರವಸೆಯನ್ನ ಕೊಡುತ್ತೆ. ಇದರಿಂದ ಅಲ್ಲಿ ಎಲ್ಲಿ ಡ್ಯಾಮೇಜ್ ಆಗಿದೆಯೋ ಅಲ್ಲಿ ಪುನರುತ್ಪತ್ತಿ ಮಾಡ್ಕೊಳ್ಳುತ್ತೆ. ಪುನರ್ನವ ಇರೋದ್ರಿಂದ ಪುನರುತ್ಪತ್ತಿ ಆಗುತ್ತೆ. ಮತ್ತೆ ಕಾರ್ಟ್ಲೇಜ್ ಉತ್ಪತ್ತಿಯಾಗಿ ನಮ್ಗೆ ಮಂಡಿ ನೋವು ಕಡಿಮೆ ಆಗೋ ಅವಕಾಶಗಳಿರುತ್ತೆ. ವಾವ್, ಒಳ್ಳೆ ರಿಸಲ್ಟ್ ಅನ್ನೋದು ನಾವು ಬಿ ಬೆಟರ್ ಇಂದ ಇದರಲ್ಲಿ 100% ರಿಸಲ್ಟ್ ಸಿಗುತ್ತೆ. ಇದರಲ್ಲಿ ಇನ್ಫ್ಲಮೇಷನ್ಗೆ ಹರಿದ್ರ ಇದೆ, ಅರಿಶಿಣ, ಆಂಟಿ ಇನ್ಫ್ಲಮೇಟರಿ ಅನಾಲಿಸಿಕ್, ಆಂಟಿ ಪ್ರಾಪರ್ಟಿ, ಕ್ಯಾನ್ಸರ್ ಪ್ರಾಪರ್ಟಿ ಅಂದ್ರೆ ಅದನ್ನು ಕೂಡ ಇದು ಕಡಿಮೆ ಮಾಡಿಸುತ್ತೆ. ಆಂಟಿಬಯೋಟಿಕ್ ಕೂಡ ಇದೆ. ಇದರಲ್ಲಿ ತುಂಬಾ ರೀತಿ ಬಳಸಿದ್ದಾರೆ. ಇದ್ರಲ್ಲಿ ಬಳಸಿರೋದೆಲ್ಲಾನು ಬಲ ಅಂದ್ರೆ ಸ್ಟ್ರೆಂತ್ ಕೂಡ ಕೊಡಬೇಕು. ಅಂದ್ರೆ ಏಜ್ ಈಗಿರುವಂತ ಒಂದು 15 ವರ್ಷದವರೆಗೂ ಈ ಮಂಡಿ ನೋವಿನ ಬಗ್ಗೆ ಯೋಚನೆ ಮಾಡೋದಿಲ್ಲ. ಈ ಮಂಡಿ ನೋವು ಬರ್ತಿದೆ ಅಂದ್ರೆ ಗ್ಯಾಸ್, 100% ಎಸಿಡಿಟಿ, ಅದರಿಂದ ಡ್ಯಾಮೇಜ್ ಆಗ್ತಿರೋದಕ್ಕೆ ಎಲ್ರೂ ಉಪಯೋಗಿಸಬಹುದು. ಇದನ್ನ ಬೆಳಗ್ಗೆ ಒಂದು ರಾತ್ರಿ ಒಂದು ತಗೋಬೇಕು. ಬೆಳಗ್ಗೆ ಏನಾದ್ರೂ ತಿಂದ್ರೆ ಅಂದ್ರೆ ಟಿಫನ್ ತಿಂದ ಮೇಲೆ, ರಾತ್ರಿ ಡಿನ್ನರ್ ಆದ್ಮೇಲೆ, ಹಾಗೆ ಯಾವಾಗ್ಲೂ ಕೂಡ ಆಯುರ್ವೇದ ಯಾವುದನ್ನೇ ಬಳಸಿದ್ರು ಪಥ್ಯ ಅನ್ನೋದು ಕಂಪಲ್ಸರಿ, ತಪ್ಪದೆ ಪಾಲಿಸ್ಬೇಕು. ಅಂದ್ರೆ ಶರೀರಾನ ಶ್ರಮ ಕೊಡೋ ಸಮಯದಲ್ಲಿ ಇದನ್ನ ಸರಿ ಮಾಡೋ ಕೆಲಸ ಮಾಡುತ್ತೆ. ಅದಕ್ಕೆ ಸಹಾಯಕಾರಿಯಾಗೋ ಪದಾರ್ಥಗಳನ್ನ ನಾವು ತಗೊಳ್ಳೋದ್ರಿಂದ ಇನ್ ಸ್ವಲ್ಪ ಸಪೋರ್ಟ್. ಕ್ಲೀನಿಂಗ್ ನಡೀತಾ ಇದೆ, ರಿಪೇರ್ ಮಾಡ್ಬೇಕಾದ್ರೆ ನಾವು ಅದಕ್ಕೆ ಸಪೋರ್ಟ್ ಮಾಡೋ ವಿಧಾನದಲ್ಲಿ ಇರ್ಬೇಕು. ನಾನು ಮಾತ್ರೆ ತಗೋತಿದ್ದೀನಲ್ಲ ಅಂತ ಜಾಸ್ತಿಯಾಗಿ ರನ್ನಿಂಗ್ ಮಾಡ್ತೀನಿ ಓಡ್ತೀನಿ ಅಂತಲ್ಲ. ಕೆಲವು ಕಾಲ ಬಳಸೋವರೆಗೂ ಇದನ್ನ ನಾವು ಒಂದೊಳ್ಳೆ ಪೌಷ್ಟಿಕವಾದ ಆಹಾರನ, ಬೇಗ ಜೀರ್ಣ ಆಗೋ ಆಹಾರನ ತಗೊಂಡ್ರೆ ನೀವು ಇನ್ನೂ ಹೆಚ್ಚು ಬೆಟರ್ ರಿಸಲ್ಟ್ ನ ನೋಡಬಹುದು. ಮಂಡಿ ನೋವು ಬಂತಲ್ಲ ಅಂತ ಶರೀರ ರಚನೆ ಇದ್ರು ಮಂಡಿ ನೋವು ಬಂತು ಅಂತ ಕಂಪಲ್ಸರಿ ಅದು ವಾತನೇ ಅಲ್ವಾ? ಪಿತ್ತ ಪ್ರಭಾವ ಜಾಸ್ತಿ ಆಗೋದ್ರಿಂದ ವಾತ ಬಂತು. ಅದು ಎಲ್ರಲ್ಲೂ ಬರುತ್ತೆ. ವಾತ ಪಿತ್ತ ಕಫ ಇರುತ್ತೆ. ಅಂದ್ರೆ ಆಯುರ್ವೇದದಲ್ಲಿ ಈ ಕಾಂಬಿನೇಷನ್ಸ್ ಬದಲಾಗ್ತಿರುತ್ತೆ. ನಾವು ಈ ಹಿಂದೆನೆ ಮಾತಾಡ್ಕೊಂಡ್ವಿ. ಇಂಗ್ರೇಡಿಯೆಂಟ್ಸ್ ಬೇರೆ, ಇವೆಲ್ಲವೂ ಕೂಡ ಈಗ ಉಸಿರಿಕಾಯಿ, ತಾನಿಕಾಯಿ, ಕರಕ್ಕಾಯಿ, ವಾತಪಿತ್ತ ಕಫ ಮೂರನ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಆ ಸಂದರ್ಭನ ಹಿಡಿದು ಆ ವ್ಯಕ್ತಿಗಿರೋ ಡಿಸೀಸ್ ನ ಹಿಡಿದು ಹಾಲ್ ಬದಲಾಗ್ತಾ ಇರುತ್ತೆ. ಇದರಲ್ಲಿ ತುಂಬಾ ರೀತಿಗಳಿರೋದ್ರಿಂದ ನಿಮಗ್ ತಕ್ಕ ಹಾಗೆ ಅದು ಮಾರ್ಪಾಡ್ ಮಾಡ್ಕೊಳ್ಳುತ್ತೆ. ತಗೊಳ್ಳೋ ಡೋಸ್ ಕಡಿಮೆ ಇರುತ್ತೆ. ಅಂದ್ರೆ ವಾತದಿಂದ ನೋವು ಅನುಭವಿಸೋರ್ಗೆ ಒಂದು 3 ತಿಂಗಳು ಬಳಸಿದ್ರೆ ಕಡಿಮೆ ಆಗುತ್ತೆ.